ರೇಪ್ ಕೇಸ್ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಢವ ಶುರುವಾಗಿದೆ. ಏನಾಗುತ್ತೆ ಪ್ರಜ್ವಲ್ ರೇವಣ್ಣ ಭವಿಷ್ಯ? ರೇಪ್ ಕೇಸ್ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಢವ. ಏನಾಗುತ್ತೆ ಪ್ರಜ್ವಲ್ ರೇವಣ್ಣ ಭವಿಷ್ಯ? ಪ್ರಜ್ವಲ್ ಅಪರಾಧಿಯೋ ನಿರಪರಾಧಿಯೋ ಅಂತ ಇಂದು ತೀರ್ಪು. 26 ಸಾಕ್ಷಿಗಳ ವಿಚಾರಣೆ ನಡೆಸಿರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪಿಗೆ ಕಾದಿದೆ ರೇವಣ್ಣ ಫ್ಯಾಮಿಲಿ. 14 ತಿಂಗಳಿಂದಲೂ ಕೂಡ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಜೈಲುವಾಸ. ಈಗಾಗಲೇ ವಿಚಾರಣೆಗೆ ಸಂಪೂರ್ಣಗೊಳಿಸಿರುವಂತಹ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಅಂತಿಮ ತೀರ್ಪು. ಎಸ್ ವೀಕ್ಷಕರೇ, ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಆತನ ಕರ್ಮಕಾಂಡವನ್ನ ನೋಡಿ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಆತ ಮಾಡಿರುವಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಅಚ್ಚರಿಯಾಗಿದ್ರು, ಆಶ್ಚರ್ಯವನ್ನು ಕೂಡ ಉಂಟು ಮಾಡಿಕೊಂಡಿದ್ರು. ರೇಪ್ ಕೇಸ್ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣಗೆ ಈಗ ಢವ ಶುರುವಾಗಿದೆ. ಒಂದಲ್ಲ ಎರಡಲ್ಲ, ಸಾಕಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತು. ತದಾದ ನಂತರ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯವೇ ನಿರ್ನಾಮವಾಗೋಯ್ತು. ಈಗ ರೇಪ್ ಕೇಸ್ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಢವ ಶುರುವಾಗಿದೆ. ಪ್ರಜ್ವಲ್ ರೇವಣ್ಣ ಭವಿಷ್ಯ ಏನಾಗುತ್ತೆ ಅನ್ನೋದು ಇವತ್ತು ಗೊತ್ತಾಗಲಿದೆ. ಪ್ರಜ್ವಲ್ ಅಪರಾಧಿಯೋ ಅಥವಾ ನಿರಪರಾಧಿಯೋ ಅನ್ನುವಂತಹ ತೀರ್ಪು ಇವತ್ತು ಬರಲಿಕ್ಕಿದೆ. 26 ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಿರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯ ಮನೆ ಕೆಲಸದವ್ರನ್ನು ಬಿಟ್ಟಿಲ್ಲ. ಮನೆ ಕೆಲಸದವ್ರನ್ನು ಕೂಡ ತನ್ನ ಲೈಂಗಿಕ ಆಸೆಗಾಗಿ ಆತ ಸ್ವತ್ತಾಗಿ ಉಪಯೋಗಿಸಿಕೊಂಡಿದ್ದ ಅನ್ನುವಂತಹ ಮಾತುಗಳನ್ನೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪಿಗೆ ಕಾದಿದೆ. ಈಗ ರೇವಣ್ಣನ ಕುಟುಂಬ 14 ತಿಂಗಳಿಂದಲೂ ಕೂಡ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಜೈಲುವಾಸವನ್ನ ಅನುಭವಿಸ್ತಾ ಇದ್ದು, ಈಗಾಗಲೇ ವಿಚಾರಣೆ ಸಂಪೂರ್ಣಗೊಳಿಸಿರುವಂತಹ ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಅಂತಿಮ ತೀರ್ಪು ಹೊರಬರಲಿದೆ. ಜಸ್ಟ್ ವೈಟ್ ಅಂಡ್ ಸಿ. ಪ್ರಜ್ವಲ್ ರೇವಣ್ಣ ಅಪರಾಧಿಯೋ ನಿರಪರಾಧಿಯೋ ಅಂತ ಸಾಕಷ್ಟು ವಿಡಿಯೋ ಸಾಕ್ಷ್ಯಗಳಿದೆ. ಇಲ್ಲ ನಾನು ಮಾಡಿಲ್ಲ ಇದಿಲ್ಲ ಅಂತ ಹಿಂಗೆ ಹೇಳಂಗೂ ಇಲ್ಲ. ನಾನು ಅವರನ್ನ ಹಿಂಸೆ ಕೊಟ್ಟಿಲ್ಲ ಅಂತ ಹೇಳ್ಬಹುದು, ಅವರೇ ಒಪ್ಕೊಂಡು ಬಂದಿದ್ದಾರೆ ನನ್ನ ಜೊತೆಗೆ ಅಂತ ಹೇಳ್ಬಹುದು, ಅದನ್ನ ಸಾಬೀತು ಮಾಡ್ಬೋದು ಹೊರತು ಇಲ್ಲ ನನ್ನ ವಿಡಿಯೋನೇ ಅದಲ್ಲ ಆಗಲ್ಲ. ಆ ವಿಡಿಯೋ ಈಗ ಆಲ್ರೆಡಿ ಎಲ್ಲ ಕಡೆಯಲ್ಲೂ ಕೂಡ ವೈರಲ್ ಆಗಿರುವಂತಹ ವಿಡಿಯೋ. 26 ಸಾಕ್ಷಿಗಳ ವಿಚಾರಣೆ ನಡೆಸಿರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ತೀರ್ಪನ್ನ ಕೊಡ್ಲಿಕ್ಕಿದೆ. ರೇವಣ್ಣ ಫ್ಯಾಮಿಲಿ ಕಾದು ಕೂತಿದೆ, ಏನಾಗುತ್ತೆ ಮಗನ ಭವಿಷ್ಯ ಅಂತ. 14 ತಿಂಗಳಿಂದ ರೇಪ್ ಕೇಸ್ನಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.